ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಜಡೇಜಾ ಅವರನ್ನ, ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ ಐಪಿಎಲ್ ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಜಡೇಜಾ ಅವರನ್ನ, ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ ಐಪಿಎಲ್ ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಜಡೇಜಾ ಅವರನ್ನ, ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ ಐಪಿಎಲ್ ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಜಡೇಜಾ ಅವರನ್ನ, ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ
ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ IPL ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶೆರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ IPL ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶೆರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ IPL ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶೆರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ IPL ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ, ರವೀಂದ್ರ ಜಡೇಜಾ ಅವರನ್ನ ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನ ಸೂಪರ್ ಜೈಂಟ್ಸ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟಾನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸ್ ಇಂದ ಅವರು
ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶರ್ಫನ್ ರುಧರ್ ಫೋರ್ಡ್ ಅನ್ನು ನೋಡಿ, ಗುಜರಾತ್ ಟೈಟನ್ಸ್ ಇಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂತ ಚಾನ್ಸಸ್ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಕೈ ಬಿಟ್ಟಿದೆ, ಶಾರ್ದುಲ್ ಠಾಕೂರ್ ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ IPL ನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ.